ಇವತ್ತು ಏನು 18ನೇ ತಾರೀಕು ನಡೀತಾ ಇರತಕ್ಕಂಥ ವಿಧಾನ ಪರಿಷತ್ತು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸಲಿಕ್ಕೆ ಪಕ್ಷ ಮತ್ತು ಎಲ್ಲ ಶಾಸಕರು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೆ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಶಾಸಕರೆಲ್ಲ ಹೋಗಿ ಇವತ್ತು ನಾವು ಅವ್ರನ್ನ ಅರ್ಜಿಯನ್ನು ಹಾಕ್ಸೋವಂಥ ಕೆಲಸ 12:15 ಏನು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ನಿಗದಿತ ವೇಳೆಯಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ನಮಗೆ BJPಯವರು ನಾವು ಇಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಅಲ್ಲಿರ್ತಕ್ಕಂಥ ಸರ್ಪ್ಲಸ್ ಓಟು ಏನಿದೆ ಅದನ್ನು ನಮ್ಮ ಅಭ್ಯರ್ಥಿಗೆ ಹಾಕ್ಸ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ವರಿಷ್ಠರು ಎರಡೂ ಪಕ್ಷದ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗೆ ಕಣಕ್ಕಿಳಿಸಿ ಗೆಲ್ಲಿಸ್ಕೊಳ್ಳೋದಕ್ಕೆ ನಾವೆಲ್ಲ ರೀತಿಯ ಒಂದು ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಚುನಾವಣೆ ಮಾಡ್ತಕ್ಕಂಥದ್ದು ನಾವ್ಯಾರು ಕೂಡ ಹೊಸಬ್ರಲ್ಲ. ಜನತಾದಳ ಹಲವಾರು ಜನ ಕಾರ್ಯಕರ್ತರನ್ನು ಕೂಡ ಸೃಷ್ಟಿ ಮಾಡಿದೆ, ಹಲವಾರು ಜನ ಮುಖಂಡರುಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣೆ ಹೇಗೆ ಎದುರಿಸಬೇಕು, ನಮ್ಮ ಅಭ್ಯರ್ಥಿನ ಹೇಗೆ ಗೆಲ್ಲಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ವರಿಷ್ಠರು ನಾವು ಶಾಸಕರೆಲ್ಲ ಕೂತ್ಕೊಂಡು ನಮ್ಮ ಅಭ್ಯರ್ಥಿನ ಈ ಸತಿ ವಿಧಾನ ಪರಿಷತ್ತಿಗೆ ಕಳಿಸೋದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಈಗ ಇದಾದ ನಂತರ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋದಾಗಿದೆ. ನಿನ್ನೆ BJPಯ ರಾಜ್ಯ ಮಟ್ಟದ ಅಧ್ಯಕ್ಷರು ಮತ್ತು ನಮ್ಮ ಇವರು ಅಶೋಕ್ ಅವರು ಇಬ್ಬರ ಜೊತೆನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರು ಕೂಡ ಈಗಾಗಲೇ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅದೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಆಗಿದೆ. ಆ ರೀತಿಯಲ್ಲೇ ನಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದೇವೆ. ನಾವು ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಹೊರಟಿದ್ದೇವೆ. ಮುಖ್ಯಮಂತ್ರಿಗಳು ಭೇಟಿ ಮಾಡೋಕ್ಕೆ ನಾವು 4 ದಿವಸದಿಂದ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಇವತ್ತು 12 ಗಂಟೆಗೆ ಅವರು ಕೂಡ ನಮಗೆ JDSನವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇವತ್ತು ತಾರತಮ್ಯ ಇಲ್ದಂಗೆ 224 ಕ್ಷೇತ್ರಕ್ಕೂ ಕೂಡ ಒಂದೇ ರೀತಿ ಸಮಾನವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತನ್ನು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋದಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೊಂದು ಮನವಿನೂ ಕೂಡ ಅವ್ರನ್ನ ಮಾಡೋರಿದ್ದೇವೆ. ಏನು ನಮ್ಮದು ಕೂಡ ಒಂದು ಸಣ್ಣ ಪಕ್ಷ ಇದೆ, ನಮ್ಮ ಪಕ್ಷದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗೆ ನೀವೊಂದು ಅಭ್ಯರ್ಥಿನ ತೆಗೆದು ನಮಗೊಂದು ಸಪೋರ್ಟ್ ಮಾಡಿ ಅಂತಲೂ ಕೂಡ ಮನವಿಯನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಆತ್ಮಸಾಕ್ಷಿ ಮತ ಅಂತ ಇರಲಿ, ಯಾರೋ ಆತ್ಮಸಾಕ್ಷಿ ಕೂಡ ರಾಜಕಾರಣ ಮಾಡಕ್ ಬರಲ್ಲ ಸರ್. ಒಂದು ನಿಮ್ ಶಾಸಕರು ಎಷ್ಟು ಜನ ಇದ್ದಾರೆ, ನಿಮ್ಗೆ ಎಷ್ಟು ವೋಟ್ ಬೀಳುತ್ತೆ ಅಂತ ನಿಮ್ ಶಾಸಕರು ಇಟ್ಕೊಳ್ಳೋ ತಂತ್ರನ ಇದು? ಖಂಡಿತ ಇಲ್ಲ. ಬೇರೆ ಪಕ್ಷದಿಂದ ಆಪರೇಷನ್ ಮಾಡಕ್ ನಮ್ಮ ಶಾಸಕರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅಪನಂಬಿಕೆ ಇಲ್ಲ. 18ಕ್ಕೆ 18 ಕೂಡ ನಮ್ಮ ಶಾಸಕರು ನಾವು ಒಟ್ಟಾಗಿದ್ದೇವೆ. ಜೊತೆಯಲ್ಲಿ BJPಯ ಎಕ್ಸ್ಟ್ರಾ ಮತಗಳೇನಿದೆ ಅದನ್ನು ಕೂಡ ಈಗಾಗಲೇ ಎಲ್ಲ ಕೂಡ ಚರ್ಚೆ ಆಗಿದೆ, ಯಾರನ್ನ ನಮ್ಮ ಅಭ್ಯರ್ಥಿಗೆ ಹಾಕ್ಸ್ಬೇಕು ಅಂತಕ್ಕಂಥದ್ದು. ಆದ್ದರಿಂದ ನಮಗೇನು ಆ ಥರ ಸಂಶಯ ಇಲ್ಲ. ನಮ್ಮ ಪಕ್ಷದ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಆತಂಕ ಇಲ್ಲ. ನಮ್ಮ ಅಭ್ಯರ್ಥಿನ ಒಬ್ಬರನ್ನ ನಮ್ಮ ಪಕ್ಷದಿಂದ ನಾವು ವಿಧಾನ ಪರಿಷತ್ತಿಗೆ ಕಳಿಸ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಅಜೆಂಡಾ ಇದೆ. ನಮ್ಮಲ್ಲಿ ಯಾರು ಆ ಮನಸ್ಥಿತಿಯವರಿಲ್ಲ. ಈಗ ಮುಳುಗ್ತಿರೋ ಅಡುಗೆಗೆ ಯಾರು ಕೂಡ ಹೋಗಿ ಸೇರ್ಕೊಳ್ಳೋಕೆ ಯಾರು ಕೂಡ ತಯಾರಿಲ್ಲ. ಮುಂದಿದ್ದೆ ಹಳೆ ಅಡುಗೆಗೆ ಡ್ರೈವರ್ ಬೇರೆಯವರು ಹೊಸದಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಹಳೆ ಅಡುಗೆಗೆ ಹೊಸ ಚಾಲನೆ ಏನು ಚಾಲಕರನ್ನು ಮಾಡಿದರೆ ಬಿಟ್ಟರೆ ಅಡುಗೆ ಹಳೆದೇನೇ ಇದೆ. ಅಲ್ಲಿರ್ತಕ್ಕಂಥ ಅಜೆಂಡಾಗಳು ಕೂಡ ಹಳೆದೇ ಇದೆ. ಆದ್ದರಿಂದ ಇನ್ನೂ ಹೊಸ ಅಜೆಂಡಾಗಳನ್ನು ಕೂಡ ಏನು ಮುಖ್ಯಮಂತ್ರಿಗಳು ಹಾಕೊಂಡಿದ್ದಾರೆ, ಇದೆಲ್ಲದಕ್ಕೂ ಹೊರೆ ಎಷ್ಟಾಗುತ್ತೆ, ಇವ್ರು ಯಾವ ರೀತಿ ನಡೆಸ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.